ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂಥ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ವಯಸ್ಸಾದಂತೆ ಆರೋಗ್ಯದಲ್ಲಿ ಏರುಪೇರಾಗೋದು ಸಾಮಾನ್ಯ. ಅದರಲ್ಲೂ 40 ವರ್ಷ ದಾಟಿದ ಮೇಲಂತೂ ಮೊಣಕಾಲಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಅಧಿಕ ತೂಕ, ಕ್ಯಾಲ್ಸಿಯಂ ಕೊರತೆ, ಅನುಚಿತ ವ್ಯಾಯಾಮ, ಮೊಣಕಾಲು ಚಿಪ್ಪಿನ ಸವೆತ, ಹೀಗೆ ಅನೇಕ ಕಾರಣಗಳಿಂದ ಮೊಣಕಾಲಿನ ನೋವು ಕಾಣಿಸಿಕೊಳ್ಳುತ್ತೆ. ಒಮ್ಮೆ ಈ ನೋವು ಕಾಣಿಸಿಕೊಂಡ್ರೆ ಸಾಕು, ಜೀವನೋತ್ಸಾಹವನ್ನ ಕುಗ್ಗಿಸಿ ಬಿಡುತ್ತೆ. ಮೊಣಕಾಲು ನೋವು ಅನುಭವಿಸಿದವರಿಗೆ ಈ ನೋವು ಗೊತ್ತಿರುತ್ತೆ. ಆ ನೋವಿನಿಂದ ಹೊರಬರೋದಕ್ಕೆ ನಿಜಕ್ಕೂ ತ್ರಾಸದಾಯಕ. ಹಾಗಾದ್ರೆ ಇದಕ್ಕೆ ಸೂಕ್ತ ಪರಿಹಾರ ಇದೆಯಾ? ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಂದ್ರೆ ಏನು? ಈ ಬಗ್ಗೆ ತಿಳಿಸಿಕೊಡೋದಕ್ಕೆ ಅಪೋಲೋ ಆಸ್ಪತ್ರೆಯ ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜನ್ ಆದಂತ ಡಾಕ್ಟರ್ ಶಿವಾರೆಡ್ಡಿ ಹಾಗೂ ರಾಹುಪುರಿ ಡಾಕ್ಟರ್ ನಮ್ಮ ಜೊತೆಗೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್, ಈಗ ಈ ಅಡ್ವಾನ್ಸ್ ಟೆಕ್ನಾಲಜಿ ಹೇಗಿದೆ? ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಂದ್ರೆ ಏನು? ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅನ್ನೋದು ಯಾವಾಗ ಮೊಣಕಾಲು ಅಥವಾ ಹಿಪ್ ಜಾಯಿಂಟ್ ಅಥವಾ ಶೋಲ್ಡರ್ ಜಾಯಿಂಟ್, ಸೊ ಕಾಮನ್ ಆಗಿ ಬರೋದು ಮೊಣಕಾಲಿನ ನೋವು. ಕಾರಣಗಳೇ ಸುಮಾರಿದೆ. ಸೊ ಅದರಲ್ಲಿ ಸುಮಾರು ಕಾರಣಗಳಿಂದ ಬಂದಾಗ ಅದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡೋದು ಅದೊಂದು ಸೂಕ್ತ ಪರಿಹಾರ ಅದು. ಸೊ ಯಾಕಂದರೆ ಆರ್ಥೋಪೆಡಿಕ್ ಸರ್ಜರೀಸಲ್ಲಿ ಅದು ಒಂದು ಸಕ್ಸಸ್ಫುಲ್ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್. ಅದು ಪೇಷಂಟ್ ಅವರ ರೋಗಿಗಳ ಶೈಲಿನೇ ಬದಲಾಗೋಗುತ್ತೆ, ಅವರ ಆ್ಯಕ್ಟಿವ್ ಲೈಫ್ ಚೇಂಜ್ ಆಗೋಗುತ್ತೆ. ಹೇಗೆ ಅವರು ಎಷ್ಟು ಕಷ್ಟಪಟ್ಟು ಓಡಾಡಲಿಕ್ಕೆ ಕಷ್ಟಪಟ್ಟು ಅಥವಾ ಏನು ದಿನನಿತ್ಯದ ಕೆಲಸಗಳಿಗೆ ಕಷ್ಟಪಟ್ಟು ಏನು ಕೆಲಸ ಮಾಡ್ತಿರ್ತಾರೆ, ಅವೆಲ್ಲನೂ ಬದಲಾಗಿ ಅವರು ಮುಂದಿನ ಥರ ಅಥವಾ ಒಂದು 5 ವರ್ಷದ ಅಥವಾ 10 ವರ್ಷಗಳ ಹಿಂದೆ ಹೇಗೆ ಓಡಾಡ್ತಿದ್ರು ಆ ಥರ ಓಡಾಡುವಷ್ಟು ಒಳ್ಳೆಯ ಇದಿದೆ, ಅನುಕೂಲಗಳಿದೆ ಅದರಿಂದ ಜಾಯಿಂಟ್ ರಿಪ್ಲೇಸ್ಮೆಂಟಿಂದ. ಓಕೆ, ರಾಹುಪುರಿ ಸರ್, ಈ ರೋಬೋಟಿಕ್ ನೀ ರೀಪ್ಲೇಸ್ಮೆಂಟ್ ಅಂದ್ರೆ ಏನು? ಹೇಗೆ ಇದನ್ನ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ? ಸೊ ಸ್ವಲ್ಪ ಟೆಕ್ನಿಕಲ್ ಆಗಿ ಹೇಳಬೇಕಿದ್ರೆ, ಜಾಯಿಂಟ್ ಈ ಥರವಾಗಿದ್ದರೆ ನಾವು ಕನ್ವೆನ್ಷನಲ್ ಕಂಪೇರ್ ಮಾಡಿದರೆ ಇದರಲ್ಲಿ ಪಿನ್ಗಳು ಹಾಕ್ತೀವಿ. ಇಲ್ಲಿ ಕೆಳಗೆ ಕಾಲು ಹತ್ರ, ಮೇಲೆ ತೊಡೆ ಹತ್ರ ಒಂದು ಇನ್ಫ್ರಾರೆಡ್ ಕ್ಯಾಮರಾ ಆ ಪಿನ್ನನ್ನು ಸೆನ್ಸ್ ಮಾಡುತ್ತೆ. ಮತ್ತು ನಾವು ಮೂವ್ಮೆಂಟ್ಸು ಎಲ್ಲ ಶೇಪನ್ನು ನಾವು ಕಂಪ್ಯೂಟರ್ಗೆ ಕೊಡ್ತೀವಿ. ಮತ್ತು ಇವೆಲ್ಲ ಕೊಟ್ಟಿದ ಮೇಲೆ ನಾವು ಕಂಪ್ಯೂಟರ್ ಜೊತೆಗೆ ಪ್ಲ್ಯಾನ್ ಮಾಡ್ಬೋದು ಯಾವ ರೀತಿಯಲ್ಲಿ ಸರ್ಜರಿ ಮಾಡಬೇಕಂತ. ಸೊ ಅದು ಆ್ಯಕ್ಯುರೇಟ್ ಆಗಿ ನಮಗೆ ಹೇಳುತ್ತೆ ಈ ಥರ ಮಾಡಬೇಕು. ಮತ್ತು ನಾವು ಒಂದ್ಸತಿ ಪ್ಲ್ಯಾನನ್ನು ಕೊಟ್ಟರೆ ಆ ಪ್ಲ್ಯಾನಿಂದ ಚೇಂಜ್ ಮಾಡೋಕ್ಕೆ ನಮ್ಮನ್ನು ಬಿಡಲ್ಲ. ಸೊ ಮಿಸ್ಟೇಕ್ ಆಗುವಾಗ ಎರರ್ಗಳು ರೋಬೋಟಿಕ್ ಸರ್ಜರಿಯಲ್ಲಿ ಕಡಿಮೆ ಇರುತ್ತೆ ಮತ್ತು ಆ್ಯಕ್ಯುರಸಿನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಓಕೆ ಡಾಕ್ಟರ್, ಇತ್ತೀಚೆಗೆ ಈಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಮೊಣಕಾಲು ನೋವು ಅಂದ್ರೇನೆ ಜನ ಭಯ ಪಡುವಂತ ಕಾಲ ಬಂದಿದೆ. ಹಾಗಾದ್ರೆ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಲ್ಲಿ ಅದರಲ್ಲೂ ಸ್ಪೆಷಲಿ ರೋಬೋಟಿಕ್ ಟ್ರೀಟ್ಮೆಂಟ್ ಹೇಗಿರುತ್ತೆ, ಹಾಗೆ ಇದರಿಂದ ಜನ ಯಾವ ರೀತಿ ಅಡ್ವಾಂಟೇಜ್ ಅನ್ನ ಪಡೆದುಕೊಳ್ಬಹುದು? ಸೊ ರೋಬೋಟಿಕ್ ಅನ್ನೋದು ಇದೊಂದು ತಂತ್ರಜ್ಞಾನ ಅಥವಾ ಹೊಸ ಟೆಕ್ನಾಲಜಿ ಅಂತ ಹೇಳ್ಬೋದು. ಸೊ ಮೊದಲಿಂದ ಮಾಡ್ದಂಗೆ ಕನ್ವೆನ್ಷನಲ್ ಸರ್ಜರಿ ಅಂತ ಮೊದಲಿಂದ ಮಾಡ್ತಿದ್ವಿ ಎಲ್ಲರಿಗೂ. ಸೊ ಅದು ಸಕ್ಸಸ್ಫುಲ್ಲು ತುಂಬ ಚೆನ್ನಾಗೇ ಇದೆ. ಇದುವರೆಗೂ ಅದು ಎಲ್ಲ ಎಲ್ಲಿ ಮಾಡಿದ್ರು, ಯಾವ ಪ್ರಪಂಚದಲ್ಲಿ ಸುಮಾರು ವರ್ಷಗಳಿಂದ ಒಂದು 40-50 ವರ್ಷದಿಂದ ಮಾಡ್ತಾಯಿದ್ದೀವಿ ಕೂಡ ಸುಮಾರು ವರ್ಷಗಳಿಂದ. ಆದರೆ ಅದರದ್ದೇ ಆದಂಥ ಕೆಲವು ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಏನಂತೀವಿ, ಕೆಲವು ಸಾರಿ ಕಾಂಪ್ಲಿಕೇಶನ್ಸ್ ಅಂತೀವಿ, ಕೆಲವು ಸಾರಿ ಎರರ್ಸ್ ಅಂತೀವಿ, ಕೆಲವು ಸಾರಿ ಪೇಷಂಟ್ ಸ್ಯಾಟಿಸ್ಫೈ ಆಗದೆ ಇರೋದು, ಇವೆಲ್ಲನೂ ಇಂಪ್ರೂವ್ ಮಾಡೋದು ಹೇಗೆ, ಅಂದಾಗ ಹೊಸ ಟೆಕ್ನಾಲಜಿ ಸುಮಾರು ವರ್ಷಗಳಿಂದ ಬದಲಾವಣೆ ಆಗ್ತಾನೆ ಇದೆ. ಆದರೆ ಈ ಸುಮಾರು ಬದಲಾವಣೆ ಇಂಪ್ಲಾಂಟ್ ಅಂದರೆ ಅದನ್ನ ಹೇಳಿದಾಗ ಇದೊಂಥರ ಇಂಪ್ಲಾಂಟ್ ಒಳಗಡೆ ಇದು ಪ್ಲಾಸ್ಟಿಕ್ಕು ಮೆಟಲ್ ಆ ಥರ ಇರುತ್ತೆ. ಸೊ ಮೂಮೆಂಟ್ಸ್ ಬರೋಕ್ಕೆ ನಾವು ಇದುವರೆಗೂ ಎಷ್ಟು ಪ್ರಯತ್ನ ಮಾಡಿ ಅದನ್ನು ಬದಲಾವಣೆ ಮಾಡಿದ್ರೂ ನಾರ್ಮಲ್ ಅನಾಟಮಿ ಅಂದರೆ ಹೆಂಗೆ ನಮ್ಮ ಮೊಣಕಾಲು ಹೇಗಿದೆ ಅದರ ಥರನೇ ಕ್ರಿಯೇಟ್ ಮಾಡೋಕ್ಕಾಗ್ತಾ ಇಲ್ಲ. ಅದರ ಮೆಕ್ಯಾನಿಸಮೇ ತುಂಬ ಡಿಫ್ರೆಂಟ್ ಆಗಿದೆ. ಅದನ್ನು ರೆಪ್ಲಿಕೇಟ್ ಮಾಡೋಕ್ಕಾಗ್ತಾ ಇಲ್ಲ. ಅದನ್ನು ರೆಪ್ಲಿಕೇಟ್ ಮಾಡೋಕ್ಕಾಗದೇ ಇದ್ದಾಗ ಪೇಷಂಟ್ಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲಿಂಗ್ ಇರೋದು, ಸ್ವಲ್ಪ ನೋವು ಬರೋದು, ಇವೆಲ್ಲನೂ ಕಾರಣಗಳು ಕಾಣಿಸ್ಕೊತಾ ಇದೆ. ಹಾಗಂತ ಎಲ್ಲರಿಗೂ ಕಾಣಲ್ಲ. 100 ಜನಕ್ಕೆ ಮಾಡಿದ್ರೆ ಒಂದು 10-15 ಜನಕ್ಕೆ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸ್ತಾ ಇರುತ್ತೆ. 85 ಜನ ಆರಾಮಾಗಿ ಇರ್ತಾರೆ. ಸೊ 10-15 ಜನನ ಹೇಗೆ ನಾವು ನಾರ್ಮಲ್ ಆಗಿ ಮಾಡೋದು ಅಥವಾ ಅವ್ರ ಲೈಫನ್ನು ಹೆಂಗೆ ಕಂಫರ್ಟ್ ಮಾಡೋದು, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಹೆಂಗೆ ಕೊಡೋದು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದಾಗ ಬದಲಾವಣೆಗಳು ಬರ್ತಾನೆ ಇದೆ.
ಈಗಿರೋ ಇದು ರೋಬೋಟಿಕ್ ಅನ್ನೋದು ಒಂದು ಹೊಸ ಟೆಕ್ನಾಲಜಿ. ಸೊ ಅದರಿಂದ ಹೆಂಗಂದರೆ ನಾವು ಇದ್ರ ಈ ಅಲೈನ್ಮೆಂಟ್ ಅಂತೀವಿ, ಯಾವಾಗಲೂ ನೀ ರಿಪ್ಲೇಸ್ಮೆಂಟ್ ಸಕ್ಸಸ್ಫುಲ್ ಆಗಬೇಕಂದ್ರೆ ಕೆಲವು ಇಂಪಾರ್ಟೆಂಟ್ ನಮಗೆ ಅಲೈನ್ಮೆಂಟ್ ಅನ್ನೋದು. ಅಲೈನ್ಮೆಂಟ್ ಅಂದರೆ ನಾವು ನಿಂತ್ಕೊಂಡಾಗ ನಮ್ಮ ವೆಯ್ಟ್, ನಮ್ಮ ಸೆಂಟರ್ ಆಫ್ ವೆಯ್ಟ್ ಹಿಪ್ ಜಾಯಿಂಟಿಂದ ಮಂಡಿಯಿಂದ ಮತ್ತು ಆ್ಯಂಕಲ್ವರೆಗೂ ಹೋಗುತ್ತೆ. ಅದು ಒಂದು ಪರ್ಟಿಕ್ಯುಲರ್ ಒಂದು ಸ್ಟ್ರೈಟ್ ಲೈನಲ್ಲಿದ್ದರೆ ಅದು ಅಲೈನ್ಮೆಂಟ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಅದರಿಂದ ಡಿವಿಯೇಷನ್ ಅಂದರೆ 3 ಡಿಗ್ರಿ ಆ ಕಡೆ ಈ ಕಡೆ ಡಿವಿಯೇಷನ್ ಮಾಡ್ಕೋಬೋದು. ಅದು ಆ ಡಿವಿಯೇಷನಲ್ಲಿ ಸಕ್ಸಸ್ಫುಲ್ಲು ಅಥವಾ ಲೈಫ್ ಆಫ್ ದ ಇಂಪ್ಲಾಂಟ್ ಅನ್ನೋದು ಚೆನ್ನಾಗಿರುತ್ತೆ. ಅದು ಬಿಟ್ಟು ದೂರ ಅದ್ರ ಡಿವಿಯೇಷನ್ ತುಂಬ ಆದರೆ ಪೇಷಂಟ್ಗೆ ಬೇಗ ಅದು ಸೌದೋಗೋ ಚಾನ್ಸಸ್ಸು ಅಥವಾ ಫೇಲ್ಯೂರ್ ಆಗೋ ಚಾನ್ಸ್ ಇರುತ್ತೆ. ಇವೆಲ್ಲ ಕಡಿಮೆ ಮಾಡಬೇಕಂದ್ರೆ ಪರ್ಫೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಆ ಪರ್ಫೆಕ್ಷನಾಗಿ ಬರಬೇಕಂದ್ರೆ ರೋಬೋಟಿಕ್ ಸಿಸ್ಟಮ್ ಯೂಸ್ ಮಾಡಿದ್ರೆ ಅದು 0 ಡಿಗ್ರಿ ಅಲೈನ್ಮೆಂಟು ಅಥವಾ 1 ಡಿಗ್ರಿ ಅಲೈನ್ಮೆಂಟು ನಾವು ಕಂಡುಹಿಡಿಬೋದು. ಅದು ತೋರಿಸ್ತಾ ಇರುತ್ತೆ, ಸಿಸ್ಟಮಲ್ಲಿ ತೋರಿಸ್ತಾ ಇರುತ್ತೆ. ನಾವು ಏನು ನಮ್ಮ ಮಂಡಿ ಹೆಂಗಿದೆ ಮತ್ತು ಅದೇ ಥರ 3D ಇಮೇಜಸ್ ಸಿಸ್ಟಮಲ್ಲಿ ಬರ್ತಾ ಇರುತ್ತೆ. ಸೊ ಅದೊಂದು ಈ ಅಲೈನ್ಮೆಂಟ್ ಎಲ್ಲರಿಗೂ ಸ್ಟ್ಯಾಂಡರ್ಡಾಗಿ ಮೊದಲು ಒಂದೇ ಥರ ಮಾಡ್ತಾಯಿದ್ವಿ. ಸೊ ಆದರೆ ಇವಾಗ ರೋಬೋಟಿಕ್ ಇರೋದ್ರಿಂದ ಈ ಪರ್ಟಿಕ್ಯುಲರ್ ಪೇಷಂಟ್ಗೆ ಅವ್ರಿಗೆ ಹೆಂಗೆ ಚೇಂಜ್, ಅದು ಅನಾಟಮಿ ಹೆಂಗಿದೆ ಅದ್ರ ಪ್ರಕಾರನೇ ಇವಾಗ ಅಲೈನ್ಮೆಂಟು ಕೂರಿಸ್ಬೋದು. ಅದರ ಪ್ರಕಾರನೇ ಅದು ಒಂದು ಇದು ಅಕ್ಯುರೇಸಿ ಬೈ ಅಲೈನ್ಮೆಂಟ್ ಅಕ್ಯುರೇಸಿ ಅಂತ. ಇನ್ನೊಂದು ಕಾಂಪೋನೆಂಟ್ ಪೊಸಿಷನಿಂಗ್ ಅಂತೀವಿ. ಅಂದರೆ ಇದು ಈ ರಿಪ್ಲೇಸ್ಮೆಂಟ್ ಮಾಡುವಾಗ ಈ ಫೀಮರ್ ಜಾಯಿಂಟ್ ಇರುತ್ತೆ, ಇದು ಫೀಮರ್ ಕಡೆ ಈ ಬೋನ್ ಕಡೆ ಕಾಂಪೊನೆಂಟ್ ಪ್ಲೇಸ್ಮೆಂಟ್. ಸೊ ಕಾಂಪೊನೆಂಟ್ ಪ್ಲೇಸ್ಮೆಂಟು ಪೇಷಂಟ್ಗೆ ಮೊದಲು ಹೆಂಗಿದೆಯೋ ಅವ್ರ ನೀ ಹೆಂಗಿದೆಯೋ ಅದ್ರ ಪ್ರಕಾರನೇ ಮಾಡಿದ್ರೆ ಸೊ ಅವ್ರಿಗೆ ಕಂಫರ್ಟ್ ಅನ್ನೋದು ಚೆನ್ನಾಗಿ ಸಿಗೋ ಚಾನ್ಸ್ ಇರುತ್ತೆ. ರೇಂಜ್ ಆಫ್ ಮೂಮೆಂಟ್ಸ್ ಅಂದರೆ ಮೂಮೆಂಟ್ಸ್ ನಾವು ಸ್ಟ್ರೈಟಿಂದ ಹಿಡಿದು 120-130 ಡಿಗ್ರೀಸ್ವರೆಗೂ ಬೆಂಡ್ ಮಾಡ್ಬೋದು. ಸೊ ಆ ರೇಂಜ್ ಆಫ್ ಮೂಮೆಂಟ್ಸಲ್ಲಿ ಕಂಫರ್ಟಬಲ್ ಆಗಿ ಮೂಮೆಂಟ್ಸ್ ಬರುತ್ತೆ. ಸೊ ನಿಯರ್ ನಾರ್ಮಲ್ ಅನಾಟಮಿ ಅಟ್ಲೀಸ್ಟ್ ಏನು ದೇವ್ರು ಕೊಟ್ಟಿದ್ದಾರೋ ಅಲ್ಲಿವರೆಗೂ ನಾವು ರೀಚ್ ಆಗಲಿಕ್ಕೆ ಟ್ರೈ ಮಾಡಬೇಕು ಅನಾಟಮಿ ಪ್ರಕಾರ. ಸೊ ಅದೇ ಇದುವರೆಗೂ ಆಗಿಲ್ಲ. ಸೊ ರೋಬೋಟಿಕ್ ಒಂದು ಟೆಕ್ನಾಲಜಿ ಒಂದು ಹೊಸ ಅಡ್ವಾಂಟೇಜು. ಅದನ್ನು ಅಟ್ಲೀಸ್ಟ್ ಹತ್ರವರೆಗೂ ತೊಗೊಂಡು ಹೋಗೋಣ, ಪೇಷಂಟ್ಗೆ ಕಂಫರ್ಟ್ ಇರುತ್ತೆ, 100% ರಿಸಲ್ಟ್ಸ್ ಬರೋ ಚಾನ್ಸಸ್ ಇರುತ್ತೆ ಅಂತ. ಸೊ ಹಾಗಾಗಿ ರೋಬೋಟಿಕ್ ಟೆಕ್ನಾಲಜಿ ಒಂದು ಅಡ್ವಾಂಟೇಜು. ಮತ್ತು ಸಾಫ್ಟ್ ಟಿಶ್ಯೂ ಬ್ಯಾಲೆನ್ಸಿಂಗ್ ಅಂತೀವಿ. ಸಾಫ್ಟ್ ಟಿಶ್ಯೂ ಬ್ಯಾಲೆನ್ಸಿಂಗ್ ಅಂದರೆ ಈಗ ಈ ಥರ ಇರುವಾಗ ಈ ಕಡೆ ಲಿಗಮೆಂಟ್ಸ್ ಇರುತ್ತೆ, ಈ ಕಡೆ ಲಿಗಮೆಂಟ್ಸ್ ಇರುತ್ತೆ. ನಾವು ಅದನ್ನು ಎಷ್ಟು ಎಳೆದು ಇಡಬೇಕು, ಎಷ್ಟು ಸ್ಟ್ರೆಚ್ ಮಾಡಬೇಕು ಅದನ್ನೋದು ನಾವು ಎಕ್ಸ್ಪೀರಿಯನ್ಸ್ ಮೇಲೆ ಮಾಡ್ತಾಯಿದ್ದೀವಿ ಇಷ್ಟು ದಿವಸದಿಂದ. ಅದನ್ನು ಕರೆಕ್ಟಾಗಿ ಅಕ್ಯುರೇಟಾಗಿ ಮೆಜರ್ ಮಾಡೋದೇನಾದರೂ ಟೂಲ್ ಇದೆಯಾ, ಆವಾಗ ಕರೆಕ್ಟಾಗಿ 2 ಕಡೆ ಈಕ್ವಲಾಗಿ ಕೂರಿಸ್ಬೋದಾ, ಅಥವಾ ಒಂದು ಪೇಷಂಟ್ಗೆ 2 ಕಾಲು ಮಾಡಿದಾಗ 2 ಕಾಲು ಈಕ್ವಲಾಗಿ ಮಾಡ್ಬೋದಾ. ಸೊ ಅದನ್ನೆಲ್ಲ ಅಡ್ವಾಂಟೇಜ್ ಈ ರೋಬೋಟಿಕ್ ಸಿಸ್ಟಮಿಂದ ಗೊತ್ತಾಗುತ್ತೆ ನಮಗೆ. ಅದು ವ್ಯಾಲ್ಯೂಸ್ ಕೊಡುತ್ತೆ. ನೀವು ಇಷ್ಟು ಟೈಟ್ ಇದೆ, ಇಷ್ಟು ಸ್ಟ್ರೆಚ್ ಆಗಿದೆ, ಇಷ್ಟು ಡಿಗ್ರಿ ಆ್ಯಂಗಲ್ ಆಗಿದೆ, ಅದನ್ನು ಕರೆಕ್ಟ್ ಮಾಡಿ ಅಂತ ನಮಗೆ ತೋರಿಸ್ತಾ ಇರುತ್ತೆ. ಅದರ ಪ್ರಕಾರ ನಾವು ಅಡ್ಜಸ್ಟ್ ಮಾಡಿ ಕರೆಕ್ಟ್ ಮಾಡ್ಬೋದು. ಸೊ ರೋಬೋಟಿಕ್ ಅನ್ನೋದು ಒಂದು ಪ್ಲಾನಿಂಗ್ ಟೂಲ್ ಆ್ಯಂಡ್ ಎಕ್ಸಿಕ್ಯೂಷನ್ ಟೂಲ್. ಏನು ಪ್ಲ್ಯಾನ್ ಮಾಡ್ತೀವಿ ಅದನ್ನು ಮತ್ತೆ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಆ ಥರ ಅದು ಒಂದು ಅಡ್ವಾಂಟೇಜು. ಇನ್ನೊಂದು ಅಡ್ವಾಂಟೇಜ್ ಅಂದರೆ ಸಾಫ್ಟ್ ಟಿಶ್ಯೂ ಡ್ಯಾಮೇಜ್ ಅಂತೀವಿ. ಎರರ್ಸ್ ಆಗುತ್ತೆ. ಮೊದಲಿಂದ ನಾವು ಯೂಸ್ ಮಾಡ್ತಿದ್ವಿ. ಸೊ ಯೂಸ್ ಮಾಡಿದಾಗ ಮೂಮೆಂಟ್ ಆಗುವಾಗ ತುಂಬಾ ಸೈಡಲ್ಲಿರೋ ಮಸಲ್ಸು ಅದು ಇದು ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ, ಕಟ್ ಆಗೋ ಚಾನ್ಸ್ ಇರುತ್ತೆ. ರೋಬೋಟಿಕ್ ಅನ್ನೋದು ಇದು ಈಗ ಸಿಸ್ಟಮ್ ಯೂಸ್ ಮಾಡ್ತಿರೋ ಹ್ಯಾಂಡೆಲ್ ಡಿವೈಸ್ ರೋಬೋಟಿಕ್. ಏನು ಪ್ಲ್ಯಾನ್ ಮಾಡಿ ಸಿಸ್ಟಮಲ್ಲಿ ಅದನ್ನೇ ಇದರಲ್ಲಿ ಬೋನ್ ಕಟ್ಸ್ ಮಾಡಬೇಕು. ಇದನ್ನು ಕೂರಿಸ್ಬೇಕಂದ್ರೆ ಬೋನ್ ಕಟ್ಸ್ ಮಾಡಬೇಕು ನಾವು. ಆ ಕಟ್ ಮಾಡೋದನ್ನ ಸಿಸ್ಟಮ್ ಯೂಸ್ ಮಾಡಿದ್ರೆ 1 ಮಿಲಿಮೀಟರ್ ಆಚೆ ಹೋದ್ರೂ ಅದು ಸ್ಟಾಪ್ ಆಗುತ್ತೆ, ನಿಂತೋಗುತ್ತೆ ಬರ್ರಿಂಗು. ಸೊ ಅಂಥ ಟೈಮಲ್ಲಿ ಸಾಫ್ಟ್ ಟಿಶ್ಯೂ ಡ್ಯಾಮೇಜ್, ಮಸಲ್ಸ್ ಆಗಲಿ ಲಿಗಮೆಂಟ್ಸ್ ಆಗಲಿ ಡ್ಯಾಮೇಜ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಆವಾಗ ಅದು ಬ್ಲೀಡಿಂಗ್ ಆಗೋ ಚಾನ್ಸ್ ಕಡಿಮೆ ಇರುತ್ತೆ, ಪೇಷಂಟ್ಗೆ ಪೇಯ್ನ್ ಬರೋ ಚಾನ್ಸ್ ಕಡಿಮೆ ಇರುತ್ತೆ. ಸೊ ಇವೆಲ್ಲ ಅಡ್ವಾಂಟೇಜು ರೋಬೋಟಿಕ್ ಸಿಸ್ಟಮಿಂದ ಇದೆ. ಓಕೆ ಡಾಕ್ಟರ್, ನೀವೀಗ ಹೇಳ್ತಾ ಇದ್ರಿ ಈ ರೋಬೋಟಿಕ್ನಲ್ಲಿ ಯಾವೆಲ್ಲ ಅಡ್ವಾಂಟೇಜಸ್ ಇದೆ ಅಂತ. ಹಾಗೆ ಯಾವ ಸ್ಟೇಜ್ನಲ್ಲಿ ಈ ರೋಬೋಟಿಕ್ ಸರ್ಜರಿಯನ್ನು ಮಾಡಬೇಕಾಗುತ್ತೆ? ಹಾಗೆ ಒಬ್ಬ ಮನುಷ್ಯನಿಗೆ ಈ ಥರ ಜಾಯಿಂಟ್ ಪೇನ್ ಬಂತು ಅಂತ ಇಟ್ಕೊಳ್ಳಿ, ಬಂದ ತಕ್ಷಣ ಯಾವ ಸ್ಟೇಜಲ್ಲಿ ಅವರಿಗೆ ಈ ಸರ್ಜರಿಯನ್ನು ಮಾಡಬೇಕಾಗುತ್ತೆ? ಸೊ ಜಾಯಿಂಟ್ ಪೇಯ್ನ್ಸು ಸ್ಟಾರ್ಟಿಂಗಿಂದ ಬಂದಾಗ ಅದು ಡಿಫ್ರೆಂಟ್ ಸ್ಟೇಜಸಲ್ಲಿ ಇನ್ಕ್ರೀಸ್ ಹಾಕ್ಕೊಳ್ತಾ ಹೋಗುತ್ತೆ. ಸೊ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅನ್ನೋ ಥರ ಡಿಫ್ರೆಂಟ್ ಕ್ರೈಟೀರಿಯಾಗಳಿದೆ. ಅದ್ರ ಪ್ರಕಾರ ಹೋಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸೌದು ಹೋಗ್ತಾ ಇರುತ್ತೆ, ನೆಕ್ಸ್ಟು ಜಾಸ್ತಿ ಆಗುತ್ತೆ ಇರುತ್ತೆ. ಯಾವಾಗ ನಾವು ಸರ್ಜರಿ ಮಾಡಬೇಕು, ಈ ಸರ್ಜರಿಗೆ ಬರಬೇಕು ಅನ್ನೋದು. ಸೊ ಅದಕ್ಕೆ ಮುಂಚೆ ಈ ಥರ ಇದ್ದಾಗ ಸ್ಟಾರ್ಟಿಂಗಲ್ಲಿ ಕೆಲವು ಸಾರಿ ನಾವು ಬರೀ ಎಕ್ಸಸೈಸಲ್ಲಿ, ಕೆಲವು ಮೆಡಿಸಿನ್ಸಲ್ಲಿ ಪೇಯ್ನ್ ಕಡಿಮೆ ಮಾಡಿಸೋದು, ಎಕ್ಸಸೈಸ್ ಮಾಡಿದ್ರೆ ಇಂಪ್ರೂವ್ ಆಗೋದು, ಸ್ಟಿಫ್ನೆಸ್ ಬರ್ದಿರೋ ನೋಡ್ಕೊಳ್ಳೋದು. ಸೊ ಇವೆಲ್ಲ ವಾಕಿಂಗ್ ಮಾಡೋದು, ಇವೆಲ್ಲ ಮಾಡಬೇಕು. ಮತ್ತು ಅನ್ನೆಸರಿ ಲೋಡಿಂಗ್ ಅವಾಯ್ಡ್ ಮಾಡೋದು, ಲೈಕ್ ತುಂಬಾ ಸ್ಟೆಪ್ಸ್ ತಿಳಿಯೋರಿಗೆ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳೋದು, ತುಂಬಾ ನೆಲದ ಮೇಲೆ ಕೂತ್ಕೊಂಡು ಕೆಲಸ ಮಾಡೋರಿಗೆ ಅದನ್ನು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳೋದು. ಇವೆಲ್ಲ ಚೇಂಜಸ್ ಮಾಡ್ಕೊಂಡಾಗ ಅವ್ರಿಗೆ ಸ್ವಲ್ಪ ಕಂಫರ್ಟ್ ಇರುತ್ತೆ. ಆದರೆ ಇದನ್ನು ನಾವು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಆರ್ಥರೈಟಿಸ್ ಅನ್ನೋದು ಸ್ಟಾಪ್ ಮಾಡೋಕ್ಕಾಗಲ್ಲ. ನಾವು ಕಂಟ್ರೋಲ್ ಮಾಡ್ಬೋದು ಅಥವಾ ಪೋಸ್ಟ್ಪೋನ್ ಮಾಡ್ಬೋದು ಅಥವಾ ಕಡಿಮೆ ಮಾಡ್ಬೋದು, ಅಷ್ಟೇ ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ಆಗ ಸ್ಟಾಪ್ ಮಾಡೋಕ್ಕಾಗದಿರುವಾಗ ಅದು ಪ್ರೋಗ್ರೆಸ್ ಆಗೇ ಆಗುತ್ತೆ. ಅದು ಹೋಗ್ತಾ ಡ್ಯಾಮೇಜ್ ಆಗ್ತಾ ಇದ್ದಂಗೆ ಕಾಲು ಬೆಂಡಾಗೋ ಥರ ಬರ್ತಾನೆ ಇರುತ್ತೆ. ಸೊ ಬೆಂಡಾದಾಗ ನಡಿಲಿಕ್ಕೆ ಕಷ್ಟ ಆಗುತ್ತೆ, ಸ್ಟಿಫ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದರಿಂದ ಪೇಯ್ನ್ ಬರ್ತಾ ಇರುತ್ತೆ. ಸೊ ಹಂಗೆ ಯಾವ ಸ್ಟೇಜಲ್ಲಿ ಅವರಿಗೆ ಪೇಷಂಟ್ಗೆ ನಡಿಲಿಕ್ಕೆ ಕಷ್ಟ ಆಗುತ್ತೆ ಅಥವಾ ದಿನನಿತ್ಯದ ಆ್ಯಕ್ಟಿವಿಟೀಸನ್ನು ಮಾಡ್ಕೊಳ್ಳೋಕೆ ಆಗದೇ ಇರುತ್ತೋ ಅಂಥ ಸಮಯದಲ್ಲಿ ನಾವು ಸರ್ಜರಿನ ಸಜೆಸ್ಟ್ ಮಾಡ್ತೀವಿ. ಅವರು ಆ್ಯಕ್ಟಿವಿಟೀಸ್ ಹೆಂಗೆ ಕಡಿಮೆ ಆಗುತ್ತೆ ಅಂದರೆ ಸೋಷಿಯಲ್ ಲೈಫಲ್ಲಿ ಇನ್ವಾಲ್ವ್ ಆಗೋದೇ ಇಲ್ಲ.
ನನಗೆ ಮಂಡಿ ನೋವಿದೆ, ಆಚೆ ಹೋಗೋದು ಬೇಡ, ಮನೇಲಿ ಕೂತ್ರೋಣ, ಯಾರು ಫ್ರೆಂಡ್ಸ್ ಕರೆದರೆ ಮದುವೆಗೆ ಹೋಗೋಕ್ಕಾಗಲ್ಲ, ಮಂಡಿ ನೋವಿದೆ. ಈ ಥರ ದಿನನಿತ್ಯದ ಆ್ಯಕ್ಟಿವಿಟೀಸು ಮತ್ತು ಸೋಷಿಯಲ್ ಆ್ಯಕ್ಟಿವಿಟೀಸ್ ಕಡಿಮೆ ಆದಾಗ ಅವ್ರ ಕ್ವಾಲಿಟಿ ಆಫ್ ಲೈಫ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಂಥ ಟೈಮಲ್ಲಿ ಅವ್ರು ಕುಗ್ಗೋಗ್ತಾರೆ, ಮಾನಸಿಕವಾಗಿ ಕುಗ್ಗೋಗ್ತಾರೆ, ಶಾರೀರಿಕವಾಗಿ ಅವ್ರಿಗೆ ಹೆಲ್ತ್ ರಿಲೇಟಿವ್ ಇಶ್ಯೂಸ್ ಬರೋಕ್ಕೆ ಶುರುವಾಗುತ್ತೆ. ಸೊ ಇಂಥ ಸಮಯದಲ್ಲಿ ನಾವು ರೀಪ್ಲೇಸ್ಮೆಂಟ್ ಸಜೆಸ್ಟ್ ಮಾಡ್ತೀವಿ. ಸೊ ಸಜೆಸ್ಟ್ ಮಾಡಿದಾಗ ಅವರು ರಿಪ್ಲೇಸ್ಮೆಂಟ್ ಅಕ್ಸೆಪ್ಟ್ ಮಾಡ್ಕೊಂಡಾಗ ಈ ರೋಬೋಟಿಕ್ ಟೆಕ್ನಾಲಜಿ ಹೊಸ ಟೆಕ್ನಾಲಜಿ ಇರೋದ್ರಿಂದ ನಮಗೆ ಹೇಳಿದಾಗೆ ಅಡ್ವಾಂಟೇಜಸ್ ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಜಗದೀಶ್ ಅಂತ ಧಾರವಾಡದಿಂದ ಕರೆ ಮಾಡಿದ್ದಾರೆ. ಜಗದೀಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಸರ್ ನಮಸ್ಕಾರ, ನಾನು ಪ್ರೊಫೆಸರ್ ಜಗದೀಶ್, ನಾನು ಆಂಥ್ರೋಪಾಲಜಿ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಸರ್. ನಮಸ್ಕಾರ ಸರ್. ಸರ್ ನನಗೆ ಶೋಲ್ಡರ್ ಜಾಯಿಂಟ್ ಪೇನ್ ಇದೆ ಸರ್. ಐ ಕ್ಯಾನ್ ನಾಟ್ ಕಂಪ್ಲೀಟ್ಲಿ ರೇಸ್ ಮೈ ಹ್ಯಾಂಡ್ ಸರ್. ಹಲೋ ಹೇಳಿ ಸರ್, ಕೇಳಿಸೋದು ಹೇಳಿ. ಸರ್ ನಾನು ನೆಟ್ಟಿಗೆ ಮೇಲ್ಗಡೆ ತಲೆ ಭಾಗದಿಂದ ಮೇಲ್ಗಡೆ ಅದು ಬರ್ತಾ ಇಲ್ಲ ಸರ್, ಅದು ಮೇಲ್ಗಡೆ ಎತ್ತಲಿಕ್ಕೆ ಬರ್ತಾ ಇಲ್ಲ. ಅದು ಪ್ರಾಬಬಲಿ ನಾನು ಡಾಕ್ಟರ್ ಹತ್ರ ಮೀಟ್ ಆದಾಗ ಅವರು, ಹಲೋ ಸರ್ ಕೇಳಿಸ್ತದೆ, ಮುಂದುವರಿಸಿ. ಅದು ಕಾರ್ಟಿಲೇಜ್ ಏನಾದ್ರು ಬ್ರೇಕ್ ಆಗಿರ್ಬೋದು. ಒಮ್ಮೆ ಅವರು ಎಕ್ಸ್ರೇ ಮಾಡಿದ್ರು, ಎಲ್ಲವೂ ನೋಡಿದ್ರು. ಕಾರ್ಟಿಜನ್ DN ಅಂತಕ್ಕಂತಹ ಟ್ಯಾಬ್ಲೆಟ್ ಅನ್ನು ಕೊಟ್ರು. ಹೇಳಿ ಸರ್, ಹೇಳಿ ಸರ್. ಕಾರ್ಟಿಜನ್ GN ಅಂತಕ್ಕಂಥ ಟ್ಯಾಬ್ಲೆಟ್ ಕೊಟ್ರು, ಆಮೇಲೆ ಕೆಲವು ಪೇನ್ ಕಿಲ್ಲರ್ಸ್ ಕೊಟ್ರು, ಆಮೇಲೆ ಜೆಲ್ ಕೊಟ್ಟಿದ್ದಾರೆ ಸರ್ ಒಂದು. ಬಟ್ ಸರ್ ದಿಸ್ ಇಸ್ ಆಲ್ಮೋಸ್ಟ್ ಆಲ್ 2.5 months ಮುಗೀತು. ಬಟ್ ಐ ಆಮ್ ನಾಟ್, ಇದು ಕ್ಲಿಯರ್ ಆಗ್ತಾ ಇಲ್ಲ. ಓಕೆ. ಆಮೇಲೆ ಆಲ್ ಆಫ್ ಎ ಸಡನ್ ಬಂದಿರ್ತಕ್ಕಂಥದ್ದು ಇದು ಸರ್. ಆಮೇಲೆ ಐ ಆಮ್ ನಾಟ್ ಎ ಡಯಾಬಿಟಿಕ್ ಇನ್ ದ ಸೆನ್ಸ್ ಬಾರ್ಡರ್ ಇದೆ ಸರ್. ಮೈ ಏಜ್ ಈಸ್ 52 years old. ಜಗದೀಶ್ ಅವರೇ, ಇದು ಶೋಲ್ಡರ್ ಈ ನೋವು ಅಥವಾ ನಿಮಗೆ ಎತ್ತಕ್ಕಾಗದಿರೋದು, ಮೇಲೆ ಎತ್ತಕ್ಕಾಗದಿರೋದು ಕಾರಣಾಂತರಗಳಿಂದ ಆಗ್ಬೋದು. ಸೊ ಮೋಸ್ಟ್ ಕಾಮನ್ ಆಗಿ ಹೆಂಗೆ ಅಂದರೆ ಮಸಲ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಫಸ್ಟು. ಸೊ ಅದರಿಂದ ಮಸಲ್ ಡ್ಯಾಮೇಜ್ ಆದಾಗ ನೀವು ನೋವು ಬರುತ್ತೆ. ನೋವು ಬಂದಾಗ ಮೂವ್ಮೆಂಟ್ ಜಾಸ್ತಿ ಮಾಡಲ್ಲ. ಮೂವ್ಮೆಂಟ್ ಮಾಡದೇ ಇದ್ದಾಗ ಸ್ಟಿಫ್ನೆಸ್ ಡೆವಲಪ್ ಆಗುತ್ತೆ. ಸೊ ಆ ಸ್ಟಿಫ್ನೆಸ್ಸಿಂದ ನಿಮಗೆ ಲಿಫ್ಟ್ ಮಾಡೋಕ್ಕಾಗದೇ ಇರ್ಬೋದು. ಸೊ ಸಿಂಪಲ್ ರೀಸನ್ ಇರ್ಬೋದು ಇದರಿಂದ. ಸೊ ಅದು ಮತ್ತು ಹಾಗೆ ಸೌದೋಗೋ ಚಾನ್ಸ್ ಇರುತ್ತೆ. ಸೌದೋಗೋದು ನಿಮಗೆ ಈಗ 2.5 ತಿಂಗಳಿಂದ ಬಂದಿರೋದ್ರಿಂದ ಸೌದೋಗಿರೋ ಚಾನ್ಸಸ್ ತುಂಬ ಕಡಿಮೆ. ಮೊದಲು ಮಸಲ್ ಇಶ್ಯೂನೇ ಬರೋದು ಫಸ್ಟು, ರೊಟೇಟರ್ ಕಫ್ ಮಸಲ್ಸ್ ಅಂತೀವಿ, ಅದರಿಂದ ಬರುತ್ತೆ. ಅದೇನಾದರೂ ಮಸಲ್ ವೀಕ್ ಆದಾಗ ಅಥವಾ ಮಸಲ್ ಏನಾದರೂ ಟೇರ್ಸ್ ಆದಾಗ ಅಥವಾ ಸಡನ್ನಾಗಿ ನೀವು ಭಾರ ಎತ್ತಿದಾಗ ಶುರುವಾಗಿರ್ಬೋದು. ಸೊ ಅಂಥ ಸಮಯದಲ್ಲಿ ಕೆಲವು ಮೆಡಿಸಿನ್ಸ್ ಡಾಕ್ಟರ್ಗಳು ಕೊಟ್ಟಂಗೆ ಮೆಡಿಸಿನ್ಸ್ ತೊಗೊಂಡು ಎಕ್ಸಸೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಎಕ್ಸಸೈಸ್ ಮಾಡಿದಾಗ ನಿಮ್ಗೆ ಒಂದು ಆ ಮೂಮೆಂಟ್ಸ್ ಬರುತ್ತೆ, ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ, ಪೇಯ್ನ್ ಕಡಿಮೆ ಆಗುತ್ತೆ. ಸೊ ಹಾಗೆ ಏನಾದರೂ ಕಂಟಿನ್ಯೂ ಆಗ್ತಿದ್ರೆ ಬೇರೆ ಟೆಸ್ಟ್ಗಳೆಲ್ಲ ಮಾಡಬೇಕು. ಎಕ್ಸ್ರೇ ಮಾಡಿದ್ದಾರೆ, ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗ್ತಿದ್ರೆ ಪೇಯ್ನ್ ಕಡಿಮೆ ಆಗಿಲ್ಲ ಅಂದರೆ ಬೇರೆ ಟೆಸ್ಟ್ಗಳು ಮಾಡಬೇಕಾಗಿ ಬರ್ಬೋದು. ಓಕೆ, ಧನ್ಯವಾದ ಜಗದೀಶ್ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಒಂದು ಚಿಕ್ಕ ವಿರಾಮ ತಗೊಂಡು ವಾಪಸ್ ಬರೋಣ. ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ. ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ರಾಹುಪುರಿ ಸರ್, ಇದು ರೋಬೋಟಿಕ್ ಸರ್ಜರಿ, ಈ ಸರ್ಜರಿಗೆ ಬಿಟ್ಟು ಬೇರೆ ಯಾವ ಸರ್ಜರಿಗೆ ಯೂಸ್ ಆಗುತ್ತೆ ಸರ್ ಇದು? ಸೊ ನಾವು ರೋಬೋಟಿಕ್ ಟೆಕ್ನಾಲಜಿಯನ್ನು ಪಾರ್ಷಲ್ ನೀ ರಿಪ್ಲೇಸ್ಮೆಂಟ್ ಮಾಡೋಕ್ಕೂ ಉಪಯೋಗ ಮಾಡ್ಬೋದು. ಸೊ ಜಾಯಿಂಟಲ್ಲಿ ಒಂದೇ ಭಾಗದಲ್ಲಿ ಡ್ಯಾಮೇಜ್ ಏನಾದರೂ ಆಗಿದ್ರೆ, ಈಗ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಇಡೀ ಜಾಯಿಂಟಲ್ಲಿ ಡ್ಯಾಮೇಜ್ ಇದ್ದರೆ ನಾವು ಆ ಟೈಪ್ ಸರ್ಜರಿ ಮಾಡ್ತೀವಿ. ಬಟ್ ಇದು ಪಾರ್ಷಲ್ ನೀ ರಿಪ್ಲೇಸ್ಮೆಂಟ್ ಒಂದೇ ಕಡೆಯಲ್ಲಿ ಡ್ಯಾಮೇಜ್ ಆದರೆ, ಈ ಕಡೆ ಅದೇ ಹಿಂದ್ಗಡೆ ಆದರೆ ನಾವು ಪಾರ್ಷಲ್ ನೀ ರಿಪ್ಲೇಸ್ಮೆಂಟ್ ಮಾಡಬೇಕಾಗತ್ತೆ. ಸೊ ಪಾರ್ಷಲ್ ನೀ ರಿಪ್ಲೇಸ್ಮೆಂಟು ಭಾಳ ಸೆನ್ಸಿಟಿವ್. ನಾವು ಕಾಂಪೊನೆಂಟ್ಸ್ಗಳನ್ನು ಹೇಗೆ ಪೊಸಿಷನ್ ಮಾಡಬೇಕು ಅದು ರುಟೀನ್ ಸರ್ಜರಿ ಮಾಡಿದಾಗ ಕರೆಕ್ಟಾಗಿ ನಮ್ಗೆ ಗೊತ್ತಾಗಲ್ಲ. ಸೊ ಪಾರ್ಷಲ್ ನೀ ರಿಪ್ಲೇಸ್ಮೆಂಟಲ್ಲಿ ಫೇಲಿಯರ್ ರೇಟ್ಸ್ ಮುಂಚೆ ನೋಡಿದರೆ ಸ್ವಲ್ಪ ಜಾಸ್ತಿನೇ ಇದೆ. ಈಗ ರೊಬೋಟಿಕ್ ಟೆಕ್ನಾಲಜಿ ಬಂದ ಮೇಲೆ ನಾವು ಕಾಂಪೊನೆಂಟನ್ನು ಎಕ್ಸಾಕ್ಟಾಗಿ ಮಿಲಿಮೀಟರ್ ಟು ಮಿಲಿಮೀಟರ್, ಡಿಗ್ರಿ ಟು ಡಿಗ್ರಿ ಹೇಗೆ ಪೊಸಿಷನ್ ಮಾಡಬೇಕು ಅವೆಲ್ಲ ರೋಬೋಟ್ ಹೆಲ್ಪಿಂದ ನಾವು ಕರೆಕ್ಟಾಗಿ ಮಾಡಿದರೆ ರಿಸಲ್ಟ್ ಸ್ವಲ್ಪ ಚೆನ್ನಾಗಿ ಬರೋದು ಈಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ಇನ್ನೊಂದು ಪ್ರೊಸೀಜರ್ ನಾವು ರೊಬೋಟಿಕ್ ಟೆಕ್ನಾಲಜಿಯಿಂದ ಮಾಡ್ಬೋದು. ಓಕೆ, ಈ ರೊಬೋಟಿಕ್ ಟೆಕ್ನಾಲಜಿಯಲ್ಲಿ ಸಕ್ಸಸ್ ರೇಟ್ ಹೇಗಿದೆ ಅಂತ? ಸೊ ಸದ್ಯಕ್ಕೆ ರೊಬೋಟಿಕ್ ಟೆಕ್ನಾಲಜಿ ಬರೀ ಒಂದು 4-5 ಇಯರ್ಸಿಂದ ನಾವು ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ನಮ್ಮ ಹತ್ರ ಅಷ್ಟೊಂದು ಡೇಟಾ ಇಲ್ಲ ಕಂಪೇರ್ ಮಾಡೋಕ್ಕೆ. ಹಳೆ ಸರ್ಜರಿ ಕಂಪೇರ್ ಮಾಡಿದ್ರೆ ಲಾಂಗ್ ಟರ್ಮಲ್ಲಿ ಹೇಗೆ ಆಗ್ತಾ ಇದೆ ನಮಗಿನ್ನೂ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಅರ್ಲಿ ರಿಕವರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಥರ ಆಗ್ತಾ ಇದೆ. ಏಕೆಂದರೆ ನಮ್ಮದು ನಾವು ಸಾಫ್ಟ್ ಟಿಶ್ಯೂ ರಿಲೀಸ್ ಅಂತ ಹೇಳ್ತೀವಿ. ಕನ್ವೆನ್ಷನಲ್ ಸರ್ಜರಿ ಮಾಡುವಾಗ ಆ ಸಾಫ್ಟ್ ಟಿಶ್ಯೂ ರಿಲೀಸ್ ನಾವು ಕಂಟ್ರೋಲ್ ರೀತಿಯಲ್ಲಿ ಮಾಡೋಕ್ಕಾಗಲ್ಲ ಕೆಲವು ಸತಿ, ಮೇ ಬಿ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಸೊ ಆ ಸಿಚುವೇಶನ್ಸಲ್ಲಿ ಪೇಷಂಟ್ಸಿಗೆ ನೋವು ಸ್ವಲ್ಪ ಜಾಸ್ತಿ ದಿವಸ ಇರ್ಬೋದು, ಸ್ವೆಲ್ಲಿಂಗ್ಗಳು ಸ್ವಲ್ಪ ಜಾಸ್ತಿ ದಿವಸ ಇರ್ಬೋದು. ಬಟ್ ಇಲ್ಲಿ ನಾವೆಲ್ಲ ಮುಂಚೆ ಗೊತ್ತಾಗ್ಬಿಟ್ಟು ರೋಬೋಟ್ ನಮಗೆ ಇನ್ಫಾರ್ಮೇಷನ್ ಕೊಟ್ಟ ಮೇಲೆ ನಾವು ಮಾಡ್ತೀವಿ. ಸೊ ಸ್ವಲ್ಪ ಕಂಟ್ರೋಲ್ ಆಗತ್ತೆ. ಸಾಫ್ಟ್ ಟಿಶ್ಯೂ ರಿಲೀಸ್
ನಾವೇನು ಮಾಡ್ತೀವಿ ಸರ್ಜರಿಯಲ್ಲಿ ಅದು ಸ್ವಲ್ಪ ಕಡಿಮೆನೂ ಇರುತ್ತೆ. ಸೊ ಅದರಿಂದ ರಿಕವರಿ ಸ್ವಲ್ಪ ಬೇಗ ಆಗತ್ತೆ. ಪೇಷಂಟ್ ಜಾಯಿಂಟ್ ಜೊತೆ ಸ್ವಲ್ಪ ಬೇಗ ಕಂಫರ್ಟಬಲ್ ಆಗ್ತಾರೆ. ಅವ್ರ ರೆಗ್ಯುಲರ್ ರುಟೀನ್ಗಳು ಸ್ವಲ್ಪ ಬೇಗ ಆರಂಭ ಮಾಡ್ಬೋದು ಸರ್ಜರಿ ಆದಮೇಲೆ. ಸೊ ಈ ಸಿಚುವೇಶನ್ಸಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಥರ ಆಗ್ತಾ ಇದೆ ಪೇಷಂಟ್ಸಿಗೆ. ಓಕೆ, ಶಿವಾರೆಡ್ಡಿ ಸರ್, ಈ ರೋಬೋಟಿಕ್ ಟೆಕ್ನಾಲಜಿನಲ್ಲಿ ಯಾವ ರೀತಿ ಈ ಕಾಂಪ್ಲಿಕೇಶನ್ಸ್ಗಳೆಲ್ಲ ಇರುತ್ತೆ ಅಂತ? ಸೊ ಸಾಧಾರಣವಾಗಿ ಎಲ್ಲ ಯಾವ ಶಸ್ತ್ರಚಿಕಿತ್ಸೆ ಅಂದರೆ ಕಾಂಪ್ಲಿಕೇಶನ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ಕಡಿಮೆ ಮಾಡೋದೇ ನಮ್ಮ ಉದ್ದೇಶ, ಮತ್ತು ಅದರ ಮೇಲೆ ಪ್ರಯತ್ನ ತುಂಬ ನಡೀತಾ ಇರುತ್ತೆ. ಸೊ ನಾವು ಒಂದು ಲೆವೆಲ್ಗೆ ಮೋಸ್ಟ್ ಕಾಮನ್ ಆಗಿ ನಮಗೆ ಆರ್ಥೋಪೆಡಿಷನ್ ಅಂದರೆ ಜಾಯಿಂಟ್ ರಿಪ್ಲೇಸ್ಮೆಂಟಲ್ಲಿ ಮೋಸ್ಟ್ ಕಾಮನ್ ನಮಗೆ ಹೆದರಿಕೆ ಇರ್ತಕ್ಕಂಥ ಕಾಂಪ್ಲಿಕೇಶನ್ ಅಂದರೆ ಇನ್ಫೆಕ್ಷನ್ ಅನ್ನೋದು. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಎಲ್ಲ ಪ್ರಯತ್ನಗಳೆಲ್ಲ ನಡೆಸಿದ್ವಿ. ವರ್ಲ್ಡ್ ವೈಡ್ ಏನು ಮೆಜರ್ಮೆಂಟ್ಸ್ ತೊಗೊತೀವಿ ಎಲ್ಲ ತೊಗೊತೀವಿ. ಎನ್ವೈರನ್ಮೆಂಟ್, ಆಪರೇಷನ್ ಥಿಯೇಟರ್ ಎನ್ವೈರನ್ಮೆಂಟ್ ಎಲ್ಲನೂ ಕರೆಕ್ಟಾಗಿ ಅದನ್ನು ಮೇಂಟೈನ್ ಮಾಡ್ತೀವಿ. ಅದೆಲ್ಲ ಆಗಿ ತುಂಬ ಕಡಿಮೆ ಆಗಿದೆ. ಆದರೆ ಅದನ್ನು ಕೆಲವು ಸಾರಿ ನಮ್ಮ ಕಣ್ಣು ಕಾಣದಿರೋ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಕಡಿಮೆ, 1000ರಲ್ಲಿ 2-3 ಜನಕ್ಕೆ ಆಗೋ ಚಾನ್ಸ್ ಇರುತ್ತೆ. 1000 ಪೇಷಂಟ್ಗೆ ಸರ್ಜರಿ ಮಾಡಿದ್ರೆ ಅದೊಂದು ಕಾಂಪ್ಲಿಕೇಶನ್. ಅದನ್ನು ನಮ್ಮ ಕೈಯಲ್ಲಿ ಮ್ಯಾಕ್ಸಿಮಮ್ ಆದಷ್ಟು ಮಾಡಿಬಿಟ್ಟಿದ್ವಿ. ಬೇರೆ ಕಾಂಪ್ಲಿಕೇಶನ್ ಅಂದರೆ ನಾವು ಹೇಳಿದಾಗೆ ನರ ಡ್ಯಾಮೇಜ್ ಆಗ್ಬೋದು, ಬ್ಲಡ್ ವೆಸಲ್ ಡ್ಯಾಮೇಜ್ ಆಗ್ಬೋದು, ಅಥವಾ ಮಸಲ್ ಡ್ಯಾಮೇಜ್ ಆಗ್ಬೋದು, ಲಿಗಮೆಂಟ್ ಡ್ಯಾಮೇಜ್ ಆಗ್ಬೋದು ಸರ್ಜರಿ ಮಾಡುವಾಗ. ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡ್ದಂಗೆ ಮೊದಲು ಯೂಸ್ ಮಾಡ್ತಾ ಇದ್ವಿ, ಅದು ಜಾಸ್ತಿ ಫಾಸ್ಟಾಗಿ ರನ್ ಆಗೋದ್ರಿಂದ ಡ್ಯಾಮೇಜಸ್ ಆಗುತ್ತೆ, ಬೋನ್ ಕೂಡ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಸೊ ರೋಬೋಟಿಕ್ ಯೂಸ್ ಮಾಡೋದ್ರಿಂದ ನಾನು ಹೇಳಿದಂಗೆ 1 ಮಿಲಿಮೀಟರ್ ಆಚೆ ಕೂಡ ಹೋಗೋದಿಲ್ಲ ಅದು. ಸೊ ಆವಾಗಿರುವಾಗ ಅದು ಕಟ್ ಮಾಡೋದು ಚಾನ್ಸಸ್ಸೇ ತುಂಬ ಕಡಿಮೆ. ಸೊ ಸರ್ಜರಿ ಮಾಡುವಾಗ ಆಗೋ ಕಾಂಪ್ಲಿಕೇಶನ್ಸ್ ತುಂಬ ಲಿಮಿಟೆಡ್, ಈಗ ಕಡಿಮೆ ಆಗಿಬಿಟ್ಟಿದೆ ರೋಬೋಟಿಕ್ ಮಾಡುವಾಗ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಕಾಂಪ್ಲಿಕೇಶನ್ ಅಂದರೆ ಅದು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಅಂತೀವಿ. ನೆಕ್ಸ್ಟ್ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ ಬಂದಾಗ ಎಷ್ಟು ದಿವಸ ಈ ನೀ ರಿಪ್ಲೇಸ್ಮೆಂಟ್ ಬಾಳಿಕೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟು. ಸೊ ನಾವು ಅದನ್ನು ಕರೆಕ್ಟಾಗಿ ಅಲೈನ್ಮೆಂಟಾಗಿ ಕೂರಿಸಿ ಅದನ್ನು ಪರ್ಫೆಕ್ಟಾಗಿ ಪೊಸಿಷನಿಂಗ್ ಮಾಡಿದ್ರೆ ಆ ಕಾಂಪೊನೆಂಟು ಅದರ ಲೈಫ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದು ಆಲ್ರೆಡಿ ಪ್ರೂವ್ಡ್, ಅದು ಕರೆಕ್ಟಾಗಿದ್ದರೆ ಲೈಫ್ ಚೆನ್ನಾಗಿ ಬರುತ್ತೆ ಅಂತ. ಬಟ್ ಅದನ್ನು ನಾವು ಮಾಡಬೇಕು ಇವಾಗ ಪೇಷಂಟ್ ಅದರ ಉಪಯೋಗ ತಗೋಬೇಕು. ಸೊ ಹಾಗಾಗಿ ಅದೊಂದು ಅಡ್ವಾಂಟೇಜ್. ಲಾಂಗ್ ಟರ್ಮ್ ರಿಸಲ್ಟ್ಸು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಒಂದು 10 ವರ್ಷ ಆಗಿದೆ ರೋಬೋಟಿಕ್ ವರ್ಲ್ಡ್ ವೈಡ್ ಬಂದು. ಇಲ್ಲಿವರೆಗೂ ಚೆನ್ನಾಗಿದೆ ಅದು ಲಾಂಗ್ ಟರ್ಮ್ ರಿಸಲ್ಟ್, ಅಂದರೆ ಫೇಲ್ಯೂರ್ ರೇಟ್ಸ್ ಆರ್ ಲೆಸ್ಸರ್. ಅದು ಇನ್ನೂ ಬರುತ್ತೆ ಅಂತ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಅದರಿಂದ ಆ ಕಾಂಪ್ಲಿಕೇಶನ್ ಕಡಿಮೆ ಮಾಡ್ಬೋದು. ಮತ್ತು ಇನ್ನೊಂದು ಕಾಂಪ್ಲಿಕೇಶನ್ ಅಂದರೆ ಹೇಳಿದಂಗೆ ಸ್ಯಾಟಿಸ್ಫ್ಯಾಕ್ಟರಿ ರೇಟ್ಸ್ ಅವು ಇಂಪ್ರೂವ್ ಆಗ್ತಾ ಇದೆ. ಪೇಷಂಟ್ ಕಂಫರ್ಟ್ ಚೆನ್ನಾಗಾಗ್ತದೆ, ಬೇಗ ರಿಕವರಿ ಆಗ್ತಿದ್ದಾರೆ, ಬೇಗ ನಡಿಲಿಕ್ಕೆ ಆಗ್ತಾ ಇದೆ. ಸೊ ಆ ಕಂಫರ್ಟ್ ಚೆನ್ನಾಗಿರೋದ್ರಿಂದ ಆ ಕಾಂಪ್ಲಿಕೇಶನ್ ಅನ್ನೋದು ಕೂಡ ಕಡಿಮೆ ಆಗ್ತಾ ಇದೆ. ಸೊ ಇದೊಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಮುಂದೆ ಹೋಗಲಿಕ್ಕೆ ಈ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಅನ್ನೋದು. ಫ್ಯೂಚರಲ್ಲಿ ಹೋಗ್ತಾ ನಮಗೆ ಎಲ್ಲನೂ ಹೋಗ್ತಾ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದಕ್ಕೂ. ಸೊ ಆದರೆ ಈ ರೋಬೋಟಿಕ್ ನಮಗೆ ಒಂದು ಬೇಸಿಕ್ ಪ್ಲಾಟ್ಫಾರ್ಮ್. ಸೊ ಇದಿರಲೇಬೇಕು, ಇಲ್ಲಿಂದನೇ ಹೋಗೋದು ಮುಂದಕ್ಕೆಲ್ಲನೂ. ಯಾಕಂದರೆ ಇದರಿಂದ ಅವ್ರಿಗೆ ಇನ್ಫಾರ್ಮೇಷನ್ ಬೇಕು ಅದಕ್ಕೆ. ಸೊ ಅದು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಮುಂದೆ ನಾವು ಹೊಸ ಟೆಕ್ನಾಲಜಿ ಯೂಸ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ. ಓಕೆ, ರಾಹುಪುರಿ ಸರ್, ಈಗ ಟ್ರೆಡಿಷನ್ ಸರ್ಜರಿಗೂ ಈ ರೋಬೋಟಿಕ್ ಸರ್ಜರಿಗೂ ಏನು ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಸೊ ಕನ್ವೆನ್ಷನಲ್ ಸರ್ಜರಿಯಲ್ಲಿ ಎಲ್ಲ ಸರ್ಜನ್ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸರ್ಜನು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಹೊರಗಡೆಯಿಂದ ಇಟ್ಟು ನೋಡಿಬಿಟ್ಟು ಡಿಸೈಡ್ ಮಾಡ್ತಾರೆ ಹೇಗೆ ಮಾಡಬೇಕಂತ. ಸೊ ಅವೆಲ್ಲ ಕಲಿಯೋಕ್ಕೆ ಸ್ವಲ್ಪ ಟೈಮ್ ಬೇಕು. ಅದು ಫಸ್ಟೇ ಮಾಡುವಾಗ ಸರ್ಜರಿ ಕರೆಕ್ಟಾಗಿ ಕೆಲವರಿಗೆ ಗೊತ್ತಾಗಲ್ಲ. ಸೊ ಅದು ಮಾಡ್ತಾ ಬಂದರೆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಬರುತ್ತೆ. ಅದಾದಮೇಲೆ ಹೇಗೆ ಇಡಬೇಕು ಇನ್ಸ್ಟ್ರೂಮೆಂಟ್ಸ್ ಅವೆಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ ಇದರಲ್ಲಿ ಸರ್ಜನ್ ಎಕ್ಸ್ಪೀರಿಯನ್ಸ್ ಜೊತೆಗೆ ನಾವೆಲ್ಲ ಡೇಟಾ ರೋಬೋಟಿಗೆ ಕೊಡ್ತಾ ಇದ್ದೀವಿ, ಕಂಪ್ಯೂಟರ್ಗೆ ಕೊಡ್ತಾ ಇದ್ದೀವಿ. ಸೊ ನಮಗೆ ಇನ್ನೊಂದು ಇನ್ಫಾರ್ಮೇಷನ್ ಸಿಗ್ತಾ ಇದೆ ರೋಬೋಟಿಂದ. ಸೊ ನಾವು ಏನು ಮಾಡ್ತಾ ಇದ್ದೀವಿ, ಕರೆಕ್ಟಾಗಿ ಮಾಡ್ತಾ ಇದ್ದೀವಾ ಇಲ್ವಾ. ಸೊ ಆ ರೀತಿಯಲ್ಲಿ ಎಲ್ಲ ಡಬಲ್ ಚೆಕ್ ಆಗ್ತಾ ಇದೆ. ಸೊ ಇಲ್ಲಿ ಬರೀ ನಮ್ಮ ಎಕ್ಸ್ಪೀರಿಯನ್ಸ್ ಒಂದೇ, ಬಟ್ ಡಬಲ್ ಚೆಕ್ ಇನ್ನೊಂದು ಚೆಕ್ ಬಂದರೆ ಅಟ್ಲೀಸ್ಟ್ ನಮ್ಗೆ ಗೊತ್ತು ನಾವೇನು ಮಾಡ್ತಾ ಇದ್ದೀವಿ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅಂತ. ಸೊ ಅದು ನಮ್ಗೆ ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ಇದು 1 ಚಾನ್ಸ್ ಇರೋದು. ಈ 1 ಚಾನ್ಸಲ್ಲಿ ನಾವು ಆದಷ್ಟು ಪರ್ಫೆಕ್ಟ್ ರಿಸಲ್ಟನ್ನು ಪೇಷಂಟಿಗೆ ಕೊಡಬೇಕು. ಈಗ ಸೇಮ್ ನಾವು ಮತ್ತೆ ರೋಬೋಟಿಂದ ವೆರಿಫೈ ಮಾಡಿ ಕೊಟ್ಟರೆ ಪರ್ಫೆಕ್ಷನ್ ಸಿಗೋ ಚಾನ್ಸಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಪೇಷಂಟಿಗೆ ಹೇಗೆ ಪೇಷಂಟ್ ಚೆನ್ನಾಗಾಗಬೇಕಂತ ಅಂದರೆ ನಮ್ಮ ಉದ್ದೇಶ ಪೇಷಂಟು ನಾರ್ಮಲ್ ಆಗಿ ಜೀವನ ನಡಿಬೇಕು, ಅವರು ಆದಷ್ಟು ಆರೋಗ್ಯವಾಗಿರಬೇಕು, ಓಡಾಡೋದಾಗಬೇಕು, ಸೋಷಿಯಲ್ ಲೈಫಲ್ಲಿ ಚೆನ್ನಾಗಿರಬೇಕು. ಸೊ ಅವೆಲ್ಲ ದಿಸ್ ಇಸ್ 1 ಸ್ಟೆಪ್, ಅಂದರೆ ಅದಾಗಬೇಕು ಅಂತ. ಸೊ ಹಾಗೆ ದಿಸ್ ಇಸ್ ಬಿಗ್ ಡಿಫ್ರೆನ್ಸ್ ರೋಬೋಟಿಕಲ್ಲಿ. ಓಕೆ, ಶಿವಾರೆಡ್ಡಿ ಸರ್, ಈಗ ನಿಮ್ಮಲ್ಲಿ ಬಂದಿರುವಂಥ ಪೇಷಂಟ್, ಈಗ ಆಲ್ರೆಡಿ ರೋಬೋಟಿಕ್ ಸರ್ಜರಿಯನ್ನು ಮಾಡಿಸ್ಕೊಂಡಿರುವಂಥ ಪೇಷಂಟ್ ಏನು ಅಭಿಪ್ರಾಯ ಕೊಡ್ತಾರೆ ನಿಮಗೆ? ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ನಾವು ಸುಮಾರು ಒಂದು 300ರಿಂದ ಮೇಲಕ್ಕೆ ಮಾಡಿದ್ದೀವಿ. 1.5 ವರ್ಷದಿಂದ ಮಾಡ್ತಾಯಿದ್ದೀವಿ ರೋಬೋಟಿಕ್ ಇದು. ಸೊ ಒಳ್ಳೆ ಅಭಿಪ್ರಾಯ ಇದೆ. ಪೇಷಂಟ್ ಕಂಫರ್ಟು ಅಷ್ಟೇ, ಏನು ಇಷ್ಟು ಬೇಗ ನಡೀತಾ ಇದ್ದಾರೆ ಅಂತ. ಅವರು ಮುಂದೆ ಮೊದಲು ಮಾಡಿಸ್ಕೊಂಡಿರೋರೇ ಇಲ್ಲಿ ಕಳಿಸ್ಕೊಟ್ಟಿರ್ತಕ್ಕಂಥ ಪೇಷಂಟ್ಸ್ ಅವರ ಅಭಿಪ್ರಾಯಗಳ ಮೇಲೆ ನಮಗೂ ತುಂಬ ನೋವಾಗ್ಬೋದು, ಅಥವಾ ತುಂಬ ಕಷ್ಟ ಆಗ್ಬೋದು, ಫಿಸಿಯೋಥೆರಪಿ ಬೇಕಾಗ್ಬೋದು, ಇವೆಲ್ಲ ಅಭಿಪ್ರಾಯಗಳು ಇಟ್ಕೊಂಡು ಬರ್ತಾರೆ. ಸೊ ಬಂದಾದಮೇಲೆ ಮನೆಗೆ ಹೋಗುವಾಗ ಇಷ್ಟು ಸಿಂಪಲ್ ಆಗಿರುತ್ತೆ ಸರ್ಜರಿ, ಇಷ್ಟು ಕಂಫರ್ಟಬಲ್ ಆಗಿದ್ದೀನಾ
ಅನ್ನೋ ಒಂದು ಉದ್ದೇಶದಲ್ಲಿ ಅಥವಾ ಅವರು ನಮಗೊಂದು ಫೀಡ್ಬ್ಯಾಕ್ ಕೊಟ್ಟು ಹೋಗ್ತಾ ಇದ್ದಾರೆ. ಸೊ ಅದೊಂದು ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ಹಾಗೆ ಓಕೆ, ಕಾಸ್ಟ್ ಆಫ್ ಸರ್ಜರಿ ಏನಿರುತ್ತೆ ಡಾಕ್ಟರ್ ಇದಕ್ಕೆ? ಸೊ ಜನರಲ್ ಆಗಿ ಸ್ವಲ್ಪ ಇದು ಟೆಕ್ನಾಲಜಿ ಆಗಿರೋದ್ರಿಂದ ಎಲ್ಲ ಕಡೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಬಟ್ ನಮ್ಮ ಸೆಂಟ್ರಲ್ಲಿ ನಾವು ಒಂದೂವರೆ ವರ್ಷದಿಂದ ಯೂಸ್ ಮಾಡ್ತೇವೆ. ಇದುವರೆಗೂ ಯಾವ ಪೇಷಂಟ್ಗೂ ಎಕ್ಸ್ಟ್ರಾ ಚಾರ್ಜ್ ಮಾಡಿಲ್ಲ ನಾವು. ಸೊ ಮುಂದೆ ಮಾಡೋದು ಬೇಡ ಅಂತ, ಯಾಕಂದರೆ ಇದು ಬೆನಿಫಿಟ್ ಸಿಗಲಿ ಪೇಷಂಟ್ಗೆ. ನಾವು 10 ವರ್ಷದಿಂದ 15 ವರ್ಷದಿಂದ ಮಾಡ್ತಾ ಇರೋದು ಸಾವಿರಾರು ಸರ್ಜರಿ ಮಾಡಿದ್ವಿ, 10,000ಕ್ಕಿಂತ ಜಾಸ್ತಿ ಸರ್ಜರಿ ಮಾಡಿದ್ವಿ ನಮ್ಮ ಸೆಂಟ್ರಲ್ಲಿ. ಸೊ ಅಂಥ ಟೈಮಲ್ಲಿ ಅದು ಸಕ್ಸಸ್ ರೇಟ್ ಚೆನ್ನಾಗಿದೆ. ಅದ್ರ ಇನ್ನೇನು ಡಿಫ್ರೆನ್ಸ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡೋಕ್ಕೆ ನಾವು ರೋಬೋಟಿಕ್ ಸಿಸ್ಟಮ್ ತಂದಿದ್ವಿ. ಸೊ ಈ ಟೆಕ್ನಾಲಜಿ ಜನರಿಗೆ ಅನುಕೂಲ ಆಗಲಿ ಅಂತ ನಾವು ಬೇರೆ ಅಡಿಷನಲ್ ಚಾರ್ಜಸ್ ಏನು ಮಾಡ್ತಾ ಇಲ್ಲ ಅದಕ್ಕೆ. ಓಕೆ ಡಾಕ್ಟರ್, ಇಷ್ಟೊತ್ತು ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ, ರೋಬೋಟಿಕ್ ಸರ್ಜರಿ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು. ಡಾಕ್ಟರನ್ನ ಭೇಟಿ ಮಾಡಬೇಕಾದ್ರೆ ಅಡ್ರೆಸ್ ಪ್ಲೇಟ್ ಹೀಗಿದೆ, ನೋಟ್ ಮಾಡ್ಕೊಳ್ಳಿ. ಅಪೋಲೋ ಸ್ಪೆಷಾಲಿಟಿ ಹಾಸ್ಪಿಟಲ್, ಹೊಸ ಸಂಖ್ಯೆ 2, ಹಳಿಕೆ ಸಂಖ್ಯೆ 21/2, 14ನೇ ಕ್ರಾಸ್, 3ನೇ ಬ್ಲಾಕ್, ಮಾಧವನ್ ಪಾರ್ಕ್ ಹತ್ತಿರ, ಜಯನಗರ, ಬೆಂಗಳೂರು 560011. ದೂರವಾಣಿ ಸಂಖ್ಯೆ ಹೀಗಿದೆ 901999635156. ವೆಬ್ಸೈಟ್ ಹೀಗಿದೆ apollo-robotic-knee.comಗೆ ಭೇಟಿ ಕೊಡಬಹುದು ನೀವು. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.